ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಆಗಾಗ್ಗೆ ಸದ್ದು ಮಾಡ್ತಾನೆ ಇರ್ತಾನೆ, ಸುದ್ದಿ ಆಗ್ತಾನೆ ಇರ್ತಾನೆ. ಈಗ ಇನ್ನೊಂದು ವಿವಾದ, ಬೆಂಗಳೂರಿನ ಪಬ್ ಒಂದರಲ್ಲಿ ಅಸಭ್ಯವಾಗಿ ವರ್ತಿಸಿ ವಿವಾದ ಮೈಮೇಲೆ ಹೇಳ್ಕೊಂಡು ಆತನ ಮೇಲೆ ದೂರು ಕೂಡ ಆಗಿದೆ. ಈತನ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ನೆಟ್ಟಿಗರು ಆಗ್ರಹಿಸ್ತಾ ಇದ್ದಾರೆ. ಏನು ನಡೆದಿದೆ ಅಂತ ಬನ್ನಿ ನೋಡೋಣ. ಶಾರುಖ್ ಖಾನ್ ಪುತ್ರನ ಅಸಭ್ಯ ವರ್ತನೆ, ಸಚಿವ ಜಮೀರ್ ಹ್ಯಾರಿಸ್ ಪುತ್ರನ ವಿರುದ್ಧವೂ ಕೇಸ್. ಬಾಲಿವುಡ್ನ ಕಿಂಗ್ ಖಾನ್ ಶಾರುಖ್ ಪುತ್ರ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿ ಆಗ್ತಾನೆ ಇರ್ತಾನೆ. ಅದರಂತೆ ಇದೀಗ ಮತ್ತೊಂದು ಸಮಸ್ಯೆಯನ್ನ ಮೈಮೇಲೆ ಎಳೆದುಕೊಂಡಿದ್ದಾನೆ. ಬೆಂಗಳೂರಿನ ಅಶೋಕನಗರ ಪಬ್ನಲ್ಲಿ ಡಿಸೆಂಬರ್ 4ರ ರಾತ್ರಿ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಪುತ್ರನ ಅಸಭ್ಯ ವರ್ತನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಆರ್ಯನ್ ಖಾನ್ ದುರ್ವರ್ತನೆಯ ವಿರುದ್ಧ ಹಿಂದೂ ಮುಖಂಡ ತೇಜಸ್ ಗೌಡ ಪೊಲೀಸ್ ಆಯುಕ್ತರಿಗೆ ಮೇಲ್ ಮಾಡಿ ದೂರು ಕೊಟ್ಟಿದ್ದಾರೆ. ಈ ವೇಳೆ ಆರ್ಯನ್ ಖಾನ್ ಪಕ್ಕದಲ್ಲಿಯೇ ನಗನಗ್ತಾ ನಿಂತಿದ್ದ ನಲಪಾಡು ನಟ ಜೈದ್ ಖಾನ್ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಹಿಂದೂ ಮುಖಂಡ ತೇಜಸ್ ಗೌಡ ಒಂದು ದೂರನ್ನ ಕೂಡ ಕೊಟ್ಟಿರುವಂಥದ್ದು. ಅದರಲ್ಲಿ ಆರ್ಯನ್ ಖಾನ್ ಇರ್ಬೋದು, ನಲ್ಪಾಡ್ ಇರ್ಬೋದು ಮತ್ತು ಜೈನ್ ಖಾನ್ ಇರ್ಬೋದು, ಇವರೆಲ್ಲರ ವಿರುದ್ಧವೂ ಕೂಡ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು ಸೂಕ್ತ ಅಲ್ಲ. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮ ಆಗಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಪಬ್ನಲ್ಲಿ ಪೊಲೀಸರ ಪರಿಶೀಲನೆ, ಪ್ರತ್ಯಕ್ಷದರ್ಶಿಗಳ ತೀವ್ರ ವಿಚಾರಣೆ. ಇನ್ನು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಶಾರುಖ್ ಪುತ್ರ ಆರ್ಯನ್ ಖಾನ್ ವಿರುದ್ಧ ವ್ಯಾಪಕ ವಿರೋಧ ವ್ಯಕ್ತವಾಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಿದ್ದಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಿದ್ದಾರೆ. ಕಬ್ಬನ್ ಪಾರ್ಕ್ನ ಎಸಿಪಿ ನೇತೃತ್ವದಲ್ಲಿ ತನಿಖೆ ನಡೆದಿದ್ದು, ನಿನ್ನೆ ರಾತ್ರಿಯೇ ಪಬ್ಗೆ ಭೇಟಿ ಕೊಟ್ಟು ಸಿಸಿಟಿವಿ ಪರಿಶೀಲನೆ ನಡೆಸಿದ್ದಾರೆ. ಪಬ್ ಮ್ಯಾನೇಜರ್ ಅನ್ನು ಕೂಡ ವಿಚಾರಣೆಗೊಳಪಡಿಸಿದ್ದಾರೆ. ಯಾರಿಗೆ ತೋರಿಸಿದ್ದು, ಇದು ಉದ್ದೇಶಪೂರ್ವಕ ವರ್ತನೆನಾ ಅಂತ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಈವರೆಗೂ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕೃತ ದೂರು ದಾಖಲಾಗಿಲ್ಲ. ಶಾರುಖ್ ಪುತ್ರ ಕೈ ತೋರಿಸಿದ್ದು ಯುವಕನಿಗ, ಮೂವರ ಹೇಳಿಕೆ ದಾಖಲು ಮಾಡಿದ ಪೊಲೀಸರು. ಇನ್ನು ತನಿಖೆಯ ವೇಳೆ ಪ್ರಕರಣ ಮತ್ತೊಂದು ಆಯಾಮ ಪಡೆದುಕೊಂಡಿದೆ. ಯುವಕನೋರ್ವನಿಗೆ ಆರ್ಯನ್ ಖಾನ್ ಮದ್ಯದ ಬೆರಳನ್ನ ತೋರಿಸಿದ್ರಂತೆ. ಪಬ್ನಲ್ಲಿ ಕೆಲಸ ಮಾಡುವ ಟೆಕ್ನಿಷಿಯನ್ ಒಬ್ಬನಿಗೆ ತೋರಿಸಿದ್ದು ಅಂಥೇಳಿ ಮಾಹಿತಿ ಬಂದ ಅನ್ವಯ ಆ ಯುವಕನನ್ನ ವಿಚಾರಣೆಗೊಳಪಡಿಸಲಾಗಿದೆ. ವಿಚಾರಣೆ ವೇಳೆ ಆ ಯುವಕ ಘಟನೆಯ ಬಗ್ಗೆ ಕಂಗಾಲಾಗಿ ದ್ವಂದ್ವ ಹೇಳಿಕೆ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ. ಮಾಧ್ಯಮಗಳಲ್ಲಿ ಸುದ್ದಿಯಾದ ನಂತರ ಯುವಕನಿಗೆ ಬೆದರಿಕೆ ಹಾಕಿದ್ರಾ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಇನ್ನು ತನಿಖೆಯನ್ನು ಮಾಡ್ತಾ ಇರೋಂಥ ಪೊಲೀಸರು ಈಗಾಗಲೇ ಪ್ರಕರಣಕ್ಕೆ ಬೇಕಾಗಿರುವಂಥ CCTV ಫುಟೇಜಸ್ಗಳೇನಿತ್ತು ಅದನ್ನೆಲ್ಲ ಕೂಡ ತಮ್ಮ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಅದರಲ್ಲಿ ನಿಜವಾಗ್ಲೂ ಆತ ಅಸಭ್ಯ ವರ್ತನೆಯನ್ನು ಮಾಡಿದಾನೆ, ಜೊತೆಗೆ ಅದನ್ನು ಯಾರಿಗೆ ತೋರಿಸಿದ್ದಾನೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳುವಂಥ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಮೂವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರೋ ಪೊಲೀಸರು CCTVಯ DVR ಅನ್ನ ವಶಕ್ಕೆ ಪಡೆದು ಪರಿಶೀಲನೆ ಮಾಡ್ತಿದ್ದಾರೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.